ನೈಟು ಊರಿಗೆ ಹೋಗಿದ್ರು ಸರ್ ಅವರು. ಒಂದೇನೋ ವ್ಯವಹಾರಕ್ಕೆ ಹೋಗಿ ಅವ್ರ ತಂದೆ ಜೊತೆ ಹೇಳ್ಬಿಟ್ಟು ಹೋಗಿದ್ರು. ಹೇಳ್ಬಿಟ್ಟು ಹೋದ್ಮೇಲೆ ಅವರು ಗುರುವಾರ ನೈಟು 9 ಗಂಟೆ ಫೋನ್ ಮಾಡಿದ್ರು ಸರ್. ಅವಾಗ ರಿಂಗ್ ಆಗೈತೆ ಬಿತ್ತು, ಫೋನ್ ರಿಸೀವ್ ಮಾಡಿಲ್ಲ ಅವರು. ಇನ್ನು ಶುಕ್ರವಾರ ಬೆಳಗ್ಗೆ ಫೋನ್ ಮಾಡೋರೆ ಸ್ವಿಚ್ ಆಫ್ ಸರ್. ಬೆಳಗ್ಗೆಯಿಂದ ಶುಕ್ರವಾರದಿಂದ ಸ್ವಿಚ್ ಆಫ್ ಆಗೈತೆ. ಸ್ವಿಚ್ ಆಫ್ ಆದಮೇಲೆ ಅವ್ರ ತಂದೆ ಬಂದು ಹೇಳಿದ್ರು, ಮಗ ಹಿಂಗೆ ಸ್ವಿಚ್ ಆಫ್ ಆಗೈತೆ, ಫೋನ್ ಮಾಡಿದ್ರೆ ಫೋನ್ ತೆಗಿತಲ್ಲ ಅಂತ. ಆಗ ನಾವು ಸ್ನೇಹಿತರವರೆಲ್ಲ ನಾವು ಟ್ರೈ ಮಾಡಿದ್ವಿ, ಸ್ವಿಚ್ ಆಫ್ ಬಂತು. ಮತ್ತು ನೋಡುವ ಫೇಸ್ಬುಕ್ಕು ಇನ್ಸ್ಟಾದಲ್ಲಿ ಏನಾರು ಆನ್ಲೈನಲ್ಲಿ ಇದನ್ನು ಅದನ್ನು ಚೆಕ್ ಮಾಡಿದ್ವಿ, ಅದನ್ನು ಇನ್ಆ್ಯಕ್ಟಿವ್ ಮಾಡಿದ್ವಿ ಸರ್. ಆಗ ನಮಗೂ ಸಂದೇಹ ಬಂತು, ಏನು ಬರಲೇವಲ್ಲ ಎಲ್ಲ. ಆಮೇಲೆ ಇವರು ಮಂಡ್ಯದಲ್ಲಿ ಸ್ನೇಹಿತರು ಕೂಡ 10 ಸಲ ಫೋನ್ ಮಾಡಿದ್ರಂಥದ್ದು. ಆಗ ನಾವು ಕಾಂಟ್ಯಾಕ್ಟ್ ತಗೊಂಡ್ವಿ, ಅಕಸ್ಮಾತ್ ಸ್ನೇಹಿತರು ಜೊತೆಲಿ ಯಾರ ಜೊತೆ ಎಲ್ಲರೂ ಹೋಗಿದ್ದಾನೆ ಏನು ಎತ್ತ ಅಂತ ಕೇಳೋಕ್ಕೆ ಅಂದ್ಬಿಟ್ಟು. ಅವರು ಇಲ್ಲ ಬಂದಿಲ್ಲ, ನಾವು ಟ್ರೈ ಮಾಡ್ತಿದ್ವಿ, ಸ್ವಿಚ್ ಆಫ್ ಬರ್ತದಕ್ಕನಪ್ಪ ಅಂತಂದರು. ಆಗ ಹೆಂಗಾರು ಇರಲಿ ಅಂದ್ಬಿಟ್ಟು ನಾವು ಆರ್ ಕೆ ಸ್ಟೇಷನ್ ಹೋಗ್ಬಿಟ್ಟು ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ವಿ, ಹಿಂಗಾಗೈತೆ, ಹಿಂಗೆ ಫೋನ್ ಸ್ವಿಚ್ ಆಫ್ ಬರ್ತಾಯಿದೆ ಅಂತ. ಆಮೇಲೆ ಅವರು ಕಂಪ್ಲೇಂಟ್ ತಗೊಂಡಾದ್ಮೇಲೆ ಪುನಃ ಶನಿವಾರ ಬೆಳಗ್ಗೆ ನಮಗೆ ಹಿಂಗೆ ಒಂದು ಮಾಹಿತಿ ಇದೆ, ಬೈಕಲ್ಲಿ ಪಟ್ಟಣದಲ್ಲಿ ಆಯ್ತಂತೆ, ಹೋಗಿ ನೋಡಿ ನಿಮ್ಮದು ಹುಡುಗಂದು ಹೆಂಗೆ ಅಂದರು ಸರ್ ಅವರು. ನಾವು ಪಟ್ಟಣಕ್ಕೆ ಹೋಗಿದ್ವಿ. ಪಟ್ಟಣಕ್ಕೆ ಹೋಗಿ ನೆನ್ನೆ ನೋಡಿದ್ವಿ, ಬೈಕ್ ಅಲ್ಲಾಯ್ತು ಸರ್. ವೆಲ್ಲೆಸ್ಲಿ ಸೇತುವೆ ಪಕ್ಕ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಇತ್ತು. ಅದಾದ ನಂತರ ಅಲ್ಲೇ ಒಂದು ಕಾಲು ಗಂಟೆ ಅರ್ಧ ಗಂಟೆ ನಿಂತ್ಕೊಂಡಿದ್ವಿ ಸರ್. ಎಲ್ಲ ಹುಡುಗರೆಲ್ಲ ಹೋಗ್ಬಿಟ್ಟು ನಮ್ಮೂರವರೆಲ್ಲ ನಿಂತಿದ್ದಾಗ ಬೀದಿ ಹಿಡಿತಲ್ಲ ಅವ್ರು ಬಂದರು ಅಲ್ಲಿಗೆ. ಸರ್ ಹಿಂಗೆ ಬಾಡಿ ಇದೆ, ನಿಮ್ಮದು ಹೆಂಗೆ ಮಾಡಿ ಅಂತಂದರು. ಅಲ್ಲಿದ್ದ ಪೊಲೀಸರು ಮತ್ತು ನಾವು ಒಂದು 4 ಜನ ಕರ್ಕೊಂಡು ಅಲ್ಲಿ ಹೋದ್ವಿ ಸರ್ ಸ್ಪಾಟ್ಗೆ. ಅವರ ಮೀನು ಹಿಡಿಯೋರು ಅದು ಇದ್ರಲ್ಲಿ ದೋಣಿಲಿ ಆ ಶವನ್ನ ಎಳ್ಕೊಂಬಂದ್ರು ಸರ್. ಎಳ್ಕೊಂಬಂದಮ್ಮ ಅವ್ರ ತಂದೆ ಕರೆಸಿದ್ವಿ, ತಂದೆ ಮತ್ತು ಒಂದು ತಮ್ಮ ಎಲ್ಲ ಕರೆಸಿದ್ವಿ ಅಲ್ಲಿಗೆ ಐಡೆಂಟಿಫೈ ಮಾಡಿ ಅಂತ. ಅದು ಮೊಕ್ಕ ಎಲ್ಲ ಊದ್ಬಿಟ್ಟಿತ್ತು ಸರ್, ಮೊಕ್ಕದಲ್ಲೇ ಅಷ್ಟು ಐಡೆಂಟಿಫೈ ಮಾಡೋಕ್ಕಾಗಲಿಲ್ಲ. ಆಮೇಲೆ ಮತ್ತು ಅವ್ರು ಬನೀನು ಮತ್ತು ಅಂಡರ್ವೇರ್ ಹಾಕಿದ ಬಟ್ಟೆ ಅದ್ರ ಮೇಲೆ ಐಡೆಂಟಿಫೈ ಮಾಡಿ ನಮ್ಮದೇ ಇದು ಶವ ಅಂತ ಹೇಳಿದ್ಮೇಲೆ ಅಲ್ಲಿಂದ ನೆನ್ನೆ ಸಂಜೆ ಇಲ್ಲಿಗೆ ಕರ್ಕೊಂಡು ಬಂದಿವಿ ಸರ್. ಗಾಯಗಳಾಗಿದೆ ಸರ್, ಇಲ್ಲಿ ಕತ್ತು ಹತ್ರ ಗಾಯ ಆಗಿದೆ, ಮತ್ತು ಕೈ ಕಾಲೆಲ್ಲ ಗಾಯ ಆಗಿದೆ. ಆಮೇಲೆ ಇಲ್ಲಿ ಸ್ವಲ್ಪ ಕೆಳಗಡೆ ಸೆಂಟ್ರಲ್ ಕೂಡ ಎಲ್ಲ ಇದು ಮಾಡಿದ್ದಾರೆ. ಅದು ಮೇಲ್ನೋಟಕ್ಕೆ ಸರ್ ಹೋಟೆಲ್ ಅದು ಕೊಲೆ ಅಂತಲೇ ನಮ್ಮ ಅನಿಸಿಕೆ. ಈ ಪೋಸ್ಟ್ಮಾರ್ಟಮ್ ಮಾಡಿದ್ಮೇಲೆ ಸತ್ಯಾಂಶ ಹೊರಬರ್ಬೇಕು ಸರ್. ಅದು ಏನು ವ್ಯವಹಾರ ಮಾಡ್ತೀವಿ ಸರ್, ಅವರು ಪ್ರಥಮ ದರ್ಜೆ ಗುತ್ತಿಗೆ ಸರ್, ಎಲೆಕ್ಟ್ರಾನಿಕ್ಕು ಸ್ಮಾರ್ಟ್ ಎಲೆಕ್ಟ್ರಾನಿಕ್ಸ್ ಮುಟ್ಸರ್ ಮಂಡ್ಯದಲ್ಲೇ ವಿತ್ತು. ಊರಲ್ಲಿದ್ದು ಸರ್, ಈ ಹೊಸ ಮನೆ, ಈ ಗುರುಪ್ಲೇಸ ಸರ್, ಈ ತಿಂಗಳು ಗುರುಪ್ಲೇಸ ಮನೆಯದು. ಒಳ್ಳೆ ಹುಡುಗ ಸರ್. ಎಲ್ಲ ಊರಲ್ಲಿ ಬಂದರೂ ಕೂಡ ಅವ್ನದ್ದು ಏನದ ವ್ಯವಹಾರ ಅಷ್ಟೇ ಮಾತಾಡ್ಸುವ, ಇನ್ನು ಬೇರೆ ಥರ ಹ್ಯಾಬಿಟ್ ಆಗ್ಬೋದು ಏನಿಲ್ಲ ಸರ್. ಅವ್ನು ವ್ಯವಹಾರ ಮುಗಿಸ್ಕೊಂಡು ಪುನಃ ಮಂಡ್ಯಕ್ಕೆ ಬಂದ್ಬಿಡುವ. ಅವನ ವ್ಯವಹಾರ ವಹಿವಾಟು ಎಲ್ಲ ಮಂಡ್ಯದಲ್ಲ ಸರ್, ಫುಲ್ಲು 100%. ಅವನು ಊರಲ್ಲಿ ಜಾಸ್ತಿ ಇರ್ತದೆ ಸರ್. ಬೆಳಗ್ಗೆ ಬಂದರೆ ಸಂಜೆ ಬರುವ, ಅವ್ರ ಮನೆ ಆಯಿತು, ವ್ಯವಹಾರ ಆಯಿತು ಸರ್, ಅಷ್ಟೇ. ಇದು ಹೇಗೆ ಏನು ಎತ್ತ ಅಂತ ಸರ್ ಗೊತ್ತಾಗ್ತಿಲ್ಲ ಸರ್. ಇದು ತನಿಖೆ ಮಾಡಿದ್ರೆ ಸತ್ಯಾಂಶ ಬರ್ತದೆ ಸರ್. ಸರ್ ಅವ್ರಿಗೆ ವ್ಯಾವಹಾರಿಕವಾಗಿ ಆಗ್ಬೋದು, ಮನೆ ಕಡೆ ಆಗ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ ಸರ್. ಈ ಸೂಸೈಡ್ ಮಾಡ್ಕೊಳ್ಳೋಂಥದ್ದು ಏನೂ ಇಲ್ಲ ಸರ್ ಅವ್ರಿಗೆ. ಇದು ಅವ್ರು ಯಾರು ಮಾಡಾರೆ ಏನು ಎತ್ತಂತ ಸರ್, ದಯವಿಟ್ಟು ಸತ್ಯಾಂಶ ಹೊರಗೆ ಬರ್ಬೇಕು ಸರ್. ಅದು ಭಾಳ ಚಿಕ್ಕ ವಯಸ್ಸಿಗೆ ಬೆಳೆದಿದ್ದಾನೆ ಸರ್ ಹುಡುಗ. ಅವ್ನಿಗೆ ಈಗ 26 ವರ್ಷ ಸರ್, ಇನ್ನೂ ಮದುವೆ ಆಗಿಲ್ಲ. ಅವ್ರ ತಂದೆ ಭಾಳ ಕಷ್ಟ ಜೀವಿ ಸರ್. ಅವ್ರ ಪಾಪ ಮುಗ್ದ್ರು ಸರ್. ಅವ್ರಿಗೆ ನನ್ನ ಹೆಸರು ಏನೂ ಗೊತ್ತಿಲ್ಲ ಅವ್ರಿಗೆ. ವ್ಯವಸಾಯ ಅಂದ್ಬಿಟ್ರೆ ಏನು ಗೊತ್ತಿಲ್ಲ ಸರ್. ಇವನೊಬ್ಬ ಮಗ ಸ್ವಲ್ಪ ವ್ಯವಹಾರಿಕವಾಗಿ ಮಾಡ್ಕೊಂಡಿದ್ದೆ ಸರ್. ಹಂಗಾಗಿ ಅವನು ಅದು ಸಹಿಸ್ತಾನೆ ಮಾಡಿದಾರೋ ಇಲ್ಲ ಏನು ಮಾಡೋರೋ ಗೊತ್ತಿಲ್ಲ ಸರ್. ಒಟ್ಟಲ್ಲಿ ಇದು ದಯವಿಟ್ಟು ಸತ್ಯಾಂಶ ಹೊರಗಡೆ ಬರ್ಬೇಕು ಸರ್, ಅದನ್ನು ಕೇಳ್ಕೊತೀವಿ ಸರ್.